ಇದೇ ಆಗಸ್ಟ್ 15ನೇ ತಾರೀಕು 2025 ಆಗಸ್ಟ್ 15ನೇ ತಾರೀಕು ಫೈನಲಿ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಒಂದು ಗಳಿಗೆ ಚಿತ್ರದ ಡೇಟ್ ಅನೌನ್ಸ್ಮೆಂಟ್ ಬಹಳ ವಿಭಿನ್ನವಾಗಿ ಅದ್ದೂರಿಯಾಗಿ ಅರ್ಜುನ್ ಜನ್ಯ ಸರ್ ಹಾಗೂ ರಮೇಶ್ ರೆಡ್ಡಿ ಸರ್ ಹಾಗೂ ತಂಡದವರು ಮಾಡಿದರೆ. ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದ ಎಂಟೈರ್ ಟೀಮ್ ಪ್ಲೀಸ್. ಕಡೆಗೂ ನಾವೆಲ್ಲರೂ ಡೇಟ್ ಯಾವಾಗ ಅಂತ ಕೇಳಿದಾಗ ಅಣ್ಣ ಸ್ಕೂಟರ್ ಹತ್ಕೊಂಡು ಬಂದು ಶೂಟ್ ಮಾಡಿ ಅನೌನ್ಸೇ ಮಾಡ್ಬೇಕಾಯ್ತು. ಅಣ್ಣನೇ ಬರ್ಬೇಕು. ಏನಮ್ಮ ಎಷ್ಟಮ್ಮ ಎಷ್ಟು ಲೇಟಮ್ಮ ನೀವೆಲ್ಲ ಯಾರು ಹೇಳ್ತಾ ಇಲ್ಲ ಅಂತ. ಅಣ್ಣ ಗೊತ್ತಲ್ಲ, ಶಿವಣ್ಣ ಅಂದ್ರೆ ಸ್ಪೀಡ್ ಅಂದ್ರೆ ಶಿವಣ್ಣ. ಸೊ ಶಿವಣ್ಣನೇ ಅನೌನ್ಸ್ ಮಾಡಿದ್ದಾರೆ ಸ್ಕೂಟರ್ ಮೇಲೆ ಬಂದ್ಬಿಟ್ಟು. ಸೊ ಈ ವಿಡಿಯೋ ನೋಡಿದ ನಂತರ ಅಫ್ಕೋರ್ಸ್ ಇಲ್ಲಿ ರಾಜ್ ಅವರಿದ್ದಾರೆ, ಉಪ್ಪಿ ಸರ್ ಇದ್ದಾರೆ. ಅಣ್ಣ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ US ಅಲ್ಲಿ ಸಕ್ಸಸ್ಫುಲ್ ಆಗಿ ಅವರ ಟ್ರೀಟ್ಮೆಂಟ್ ಅನ್ನ ಮುಗಿಸಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರ್ತಾರೆ ಬೆಂಗಳೂರಿಗೆ. ಬಟ್ ಈ ಚಿತ್ರದ ಕುರಿತು ಡೇಟ್ ರಿಲೀಸ್ ನ ಕುರಿತು ಅಣ್ಣ ಒಂದು ಸ್ಪೆಷಲ್ ಆಗಿರೋ ಮೆಸೇಜ್ ಅನ್ನ ವಿಡಿಯೋ ಬೈಟ್ ಮೂಲಕ ಕಳಿಸಿದ್ದಾರೆ. ಆ ವಿಡಿಯೋ ಬೈಟ್ ನೋಡೋಣ ಪ್ಲೀಸ್. ನಮಸ್ಕಾರ, ನಾನು ಮಧ್ಯಸ್ಥೇಶ್ ರಾಜ್ಕುಮಾರ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ದಿವಸ 45 ಸಿನಿಮಾ ಬಗ್ಗೆ ಒಂದು ವಿಷಯ ತಿಳಿಸಬೇಕಾಗಿತ್ತು. ಯಾಕಂದರೆ ನಾನು ಉಪೇಂದ್ರ ಅವರು ಹಾಗೂ ರಾಜೇಶ್ ಅವರು ಫಸ್ಟ್ ಟೈಮ್ ಜೊತೆಲಿ ಮಾಡ್ತಾ ಇದ್ರು. ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಚರ್ಚದ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ರೆಡ್ಡಿ ಅವರು ಅಷ್ಟೇ ಪ್ರೊಡ್ಯೂಸರ್ ಬಹಳ ಧಾರಾಳವಾಗಿ ಈ ಸಿನಿಮಾಗೆ ಏನು ಮಾಡಬೇಕಂದ್ರೆ ಕಾಂಪ್ರಮೈಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈ CG ವಿಷಯ ಆಗಲಿ ಇಲ್ಲ ವಿಜುವಲ್ ಕಮ್ಯುನಿಕೇಷನ್ ವಿಷಯ ಆಗಲಿ ಬೆಸ್ಟ್ ಕ್ವಾಲಿಟಿ ಕೊಡಬೇಕನ್ನೋದಕ್ಕೋಸ್ಕರ ಇದೊಂದಿಗೂ ಕೆನಡಾ ಮರ್ಜ್ ಅಂತ ಒಂದು ಕಂಪ್ನಿಲಿ ಬರೀ ಹಾಲಿವುಡ್ ಸಿನಿಮಾ ಮಾಡ್ತಾರೆ. ಇವಾಗ ಫಸ್ಟ್ ಟೈಮ್ 45 ಸಿನಿಮಾ ಮಾಡ್ತಾ ಇದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಈ CG ಮಾಡೋದಕ್ಕೂ ಒಂದು ಪರ್ಪಸ್ ಇದೆ, ಒಂದು ಅರ್ಥ ಇದೆ. ಬಂದು ನೋಡಿದಾಗ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರ. 3 ಜನದ ಪಾತ್ರ ಇರ್ಬೋದು, ಅರ್ಜುನ್ ಜನ್ಯ ಮಾಡಿರುವಂಥ ಟೆಕ್ನಿಕಲ್ ವರ್ಕ್ ಇರ್ಬೋದು, ಸತ್ಯ ಆಗಿರೋ ಕ್ಯಾಮ್ರಾ ಶಾರ್ಕ್ ಇರ್ಬೋದು, ಎಲ್ಲಾದ್ರೂ ಭಾಳ ಅದ್ಭುತ ಮಾಡಿದ್ದಾರೆ. ಸೊ ಇವತ್ತು ಸಂಕ್ರಾಂತಿ ದಿವಸ ಈ ಸಿನಿಮಾ ಯಾವ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 2025 ಆಗಸ್ಟ್ 15 ಮುಂದೆ ಬರ್ತಾ ಇದೆ. ಸೊ ನೀವು ಈ ಸಿನಿಮಾನ ಆರಿಸಿ ನೀವು ಖಂಡಿತ 100% ನಿನ್ನ ಜನ್ಮಿಸೋ ಅಂತ ನನಗೆ ನಂಬಿಕೆ ಇದೆ. ನೋಡಿ, ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯ.